ಪ್ರಶಾಂತ್ ಅಂತ ನಾವು ಮಂಕುಂದ ಗ್ರಾಮದವರು ಸರ್. ಇಲ್ಲಿ ನಿಂತಿರೋರು ಇವರೆಲ್ಲ ಮೆಗಾ ಕಂಪ್ನಿಯವರು. ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರೋವಂಥ ಒಂದು ಕೇಬಲ್ ಏನಿದೆ ಇದು ಪ್ರೈವೇಟು ಸೋಲಾರ್ದು ಸರ್. ಪರ್ಟಿಕ್ಯುಲರಾಗಿ ಇವ್ರು 3 ಜನ ಬಂದ್ಬಿಟ್ಟು ಮೆಗಾ ಕಂಪ್ನಿ ಎಂಪ್ಲಾಯಿಗಳು. ಆಲ್ಮೋಸ್ಟ್ ಒಂದು 3 ಮಂತ್ಸಿಂದ ಇದು ವರ್ಕು ಇಲ್ಲೇ ಸ್ಟಾಪ್ ಮಾಡಿದ್ದೀವಿ. ಎಲ್ಲ ಕಂಬಗಳು ಹೋಗಿರೋದು ರೈತರ ಜಮೀನುಗಳ ಮೇಲೆ. ರೈತರುಗಳಿಗೆ ವಿತೌಟ್ ಇಂಟಿಮೇಷನ್ನು ವಿತೌಟ್ ನೋಟಿಸು ಕಂಬಗಳನ್ನ ಹಾಕಿ ಟ್ರೆಸ್ ಪಾಸ್ ಮಾಡಿದ್ದಾರೆ. ಇದಕ್ಕೆ ನಾವು ಒಂದು ವಿರುದ್ಧವಾಗಿ MK ದೊಡ್ಡಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ಟಿಲ್ ಟುಡೇ ಸ್ಟೇಷನ್ನಿಂದ ಯಾವುದು ನಮಗೆ ಸಹಕಾರ ದೊರೆತಿಲ್ಲ. ಇವರು ಸ್ಟೇಷನ್ಗೆ ಹೋಗಿದ್ರಾ ಎಲ್ಲಿಗೆ ಹೋಗಿದ್ರು ಗೊತ್ತಿಲ್ಲ. ಏಕಾಏಕಿ ಬಂದು ಇವತ್ತು ಲೈನ ಎಳೆಯೋದಕ್ಕೆ ಅಂತ ಬಂದಿದ್ದಾರೆ. ಕೇಳಿದರೆ ನೀವ್ಯಾರೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಪ್ಲಸ್ ಜೊತೆಗೆ ಬೆಸ್ಕಾಂ ಅವ್ರನ್ನೂ ಕರ್ಕೊಂಡ್ಬಂದಿದ್ದಾರೆ. ಇವ್ರು ಸಪೋರ್ಟಿವ್ ಆಗಿ ಬೆಸ್ಕಾಂ ಅವರು ಎಂಪ್ಲಾಯೀಸು ಬಂದು ರೈತರಿಗೆ ಇಲ್ಲಿ ಹಾಕಿರೋದು ತಪ್ಪು, ತೊಂದರೆ ಆಗ್ತಿದೆ ಅಂತ ಕೇಳಿದ್ರೆ ನಮಗೆ ಸಪೋರ್ಟ್ ಮಾಡ್ತಿಲ್ಲ. ಇವರು ಈ ಸೋಲಾರ್ ಮೆಗಾನ ಕಂಪ್ನಿ ಸೋಲಾರ್ ಅವ್ರ ಹತ್ರ ಇವರು ಏನೋ ಸಮಥಿಂಗ್ ದುಡ್ಡು ಇಸ್ಕೊಂಡು ಸೋಲಾರ್ ಕಂಪ್ನಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇವ್ರು 3 ಜನ ಏನಿದ್ದಾರೆ ನನಗೆ ಕಂಟಿನ್ಯೂಸ್ 3 ಮಂತ್ಸಿಂದ ನಮ್ಮನ್ನು ಕರೆಸಿ ಸರ್ ರೈತರಿಗೆ ಅನುಕೂಲ ಆಗೋ ಥರ ಈ ಕಂಬಗಳನ್ನ ಕೀಳಿಸಿ ನಾವು ಕನ್ವೀನಿಯೆಂಟ್ ಮಾಡಿಕೊಡ್ತೀವಿ ಅಂತ ಹೇಳಿ 3-4 ತಿಂಗಳಿಂದ ಹೇಳಿ ಏನನ್ನೂ ಮಾಡದೆ ಇವತ್ತು ಏಕಾಏಕಿ ಲೈನ್ನ ಕನೆಕ್ಷನ್ ಕೊಡೋಕೆ ಬಂದಿದ್ದಾರೆ. ನಾವು ರೈತರುಗಳು ಇದನ್ನು ವಿರೋಧಿಸಿ ದೊಡ್ಡ ಮಟ್ಟದಲ್ಲಿ ನಾವು ಒಂದು ಪ್ರತಿಭಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ಸಂಬಂಧಪಟ್ಟಂಥವರು ಯಾರೂ ನಮಗೆ ಸ್ಪಂದಿಸ್ತಿಲ್ಲ. ಸ್ಟೇಷನ್ನಿಗೆ ಕಾಲ್ ಮಾಡಿದ್ರೆ ಸಿವಿಲ್ ಮ್ಯಾಟ್ರು ನಾವು ಬರಲ್ಲ ಅಂತ ಹೇಳ್ತಿದ್ದಾರೆ. ನಾವು ಬೇರೆ ಇನ್ನೆಲ್ಲೋ ಹೋಗ್ಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ನೀವು ಮೀಡಿಯಾದವರು ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು. ಈ ಕಂಪ್ನಿಯವರು ಇಲ್ಲಿ ಮಾಡ್ತಾ ಇರೋದು ಬಂದ್ಬಿಟ್ಟು ನಮಗೆ 100ಕ್ಕೆ 100 ನಮಗೆ ಯಾವುದೇ ರೀತಿಯಾದಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇದು ಲೈನ್ ಹೋಗಿದ್ರಿಂದ 30 ವರ್ಷ ನಾವಿಲ್ಲಿ ಏನೂ ಮಾಡೋಕ್ಕಾಗಲ್ಲ ವ್ಯವಸಾಯನ. ಅದನ್ನು ಕ್ಲಿಯರ್ ಕಟ್ಟಾಗಿ ಇವ್ರ ಹತ್ರ ನಾವು ಕನ್ವೆ ಮಾಡಿ ಇದನ್ನು ತೆಗೀರಿ ಅಂತ ಹೇಳಿದ್ದೀವಿ. ಇವರು ಎಲ್ಲನೂ ಆಪೋಸ್ ಮಾಡಿ ಮತ್ತೆ ಲೈನಿಂದ ಕನೆಕ್ಷನ್ ಕೊಡೋಕೆ ಬಂದಿದ್ದಾರೆ. ಸೊ ಇವಾಗ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ದಯವಿಟ್ಟು ನಮಗೆ ಪೊಲೀಸ್ ಸ್ಟೇಷನ್ ಕಡೆಯಿಂದ ಆಗಿರ್ಬೋದು ಇಲ್ಲ ಬೇರೆ ಕಡೆಯಿಂದ ಆಗಿರ್ಬೋದು ನಮಗೆ ರಕ್ಷಣೆ ಬೇಕು, ಜೊತೆಗೆ ಸಹಕಾರ ಕೂಡ ಬೇಕು ಅಂತ ನಾವು ಕೇಳ್ತಿದ್ದೀವಿ ಸರ್. ಈ ಸಮಯದಲ್ಲಿ ಈ ಮೆಗಾ ಕಂಪ್ನಿಯವರು ರೆಪ್ರೆಸೆಂಟೇಟಿವ್ ಅಂತ ಸಮಯ ಸಂದರ್ಭಕ್ಕೆ ದಿನಕ್ಕೊಬ್ಬರು ಬರ್ತಾರೆ ಸರ್. ಒಂದು ಕ್ಷಣ ಇವ್ರು ಬರ್ತಾರೆ, ಒಂದು ಕ್ಷಣ ಇನ್ನೊಬ್ರು ಬರ್ತಾರೆ. ನಾವು ಕಂಪ್ನಿಯವ್ರು ಯಾರು ಏನು ಅಂತ ಜಡ್ಜ್ ಮಾಡೋಕ್ಕಾಗ್ತಿಲ್ಲ. ಇವ್ರಿಗೆ ಅನುಕೂಲವಾಗೋ ಥರ ಸಪೋರ್ಟಿವ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸು ಬೆಸ್ಕಾಂ ಅವರು ಮತ್ತು KEB ಅವರು ದಿನಕ್ಕೊಬ್ಬೊಬ್ರು ಕರ್ಕೊಂಬರ್ತಿದ್ದಾರೆ. ಅವ್ರನ್ನ ಕೇಳಿದ್ರೆ ಸಾಹೇಬ್ರು ಅವ್ರು ಹೇಳಿದ್ರು, ಈ ಸಾಹೇಬ್ರು ಹೇಳಿದ್ರು ಅಂತ ಹೇಳ್ತಿದ್ದಾರೆ. ಇವ್ರನ್ನ ಕೇಳಿದ್ರೆ ನಮಗೇನು ಗೊತ್ತಿಲ್ಲ, ಲೈನ್ ಹೇಳಕ್ಕೆ ಬಂದಿದ್ದೀವಿ. ಇಲ್ಲಿ ಇರೋರಲ್ಲಿ ಒಬ್ರಿಗೂ ಕನ್ನಡ ಬರಲ್ಲ. ಕೇಳಿದ್ರೆ ಎಲ್ಲ ನಾರ್ತ್ ಈಸ್ಟು ಎಲ್ಲ ಹಿಂದಿನಲ್ಲಿ ಮಾತಾಡ್ತಾರೆ. ಕನ್ನಡ ಗೊತ್ತಿರೋ ಯಾರನ್ನಾರು ಏನಾಗ್ತಿದೆ ಅಂತ ಕೇಳಿದ್ರೆ ಲೈನ್ ಹೋಗ್ತಿದೆ ಗೌರ್ಮೆಂಟ್ ಪ್ರಾಜೆಕ್ಟ್ ಅಂತ ಮಾತ್ರ ಹೇಳ್ತಿದ್ದಾರೆ. ವರ್ಕರ್ ಕೇಳಿ 3 ತಿಂಗಳಾಯಿತು. 3 ತಿಂಗಳಲ್ಲಿ ನಾನು ಹೋಗ್ಬಿಟ್ಟು MK ದೊಡ್ಡಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ 1.5 ಮಂತ್ ಬ್ಯಾಕು. ಟಿಲ್ ಟುಡೇ ಇವರಿಂದ ಒಂದೇ ಒಂದು ಫಿಸಿಕಲ್ ಡಾಕ್ಯುಮೆಂಟೇಷನ್ ರಿಪೋರ್ಟಿಂಗ್ ಆಗಿಲ್ಲ, ಏನನ್ನೂ ಸಬ್ಮಿಟ್ ಮಾಡಿಲ್ಲ. ಬಟ್ ಆದ್ರೂ ಇವರು ವಿತೌಟ್ ಯಾವುದೇ ಒಂದು ನೋಟಿಸು ರೈತರಿಗೆ ಇವತ್ತು ಬಂದು ಡೈರೆಕ್ಟು ಲೈನ್ ಎಳಿತೀವಿ, ಡೈರೆಕ್ಟು ಕನೆಕ್ಷನ್ ಕೊಡ್ತೀವಿ ಅಂತ ಬಂದಿದ್ದಾರೆ. ನಾವು ಇದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ. ನಾವು ಪ್ಯೂರ್ಲಿ ಆಪೋಸ್ ಮಾಡ್ತಿದ್ದೀವಿ. ಸೊ ನಮಗೆ ಬೇಕಾಗಿರೋದು ಇವ್ರ ಕಡೆಯಿಂದ ಈ ಲೈನು ಹಾಕಲೇಬೇಕು ಅನ್ನೋದಾದರೆ ರೈತರುಗಳಿಗೆ ಆ್ಯಸ್ ಪರ್ ರೂಲ್ಸ್ ಏನಿದೆ ಅಷ್ಟು ಕಾಂಪನ್ಸೇಷನ್ ಪೇ ಮಾಡಿಬಿಟ್ಟು ಮುಂದೆಗಡೆಗೆ ಇವರು ಲೈನ್ ಹೇಳ್ಕೊಳ್ಳಿ. ನಮ್ದು ಅಬ್ಜೆಕ್ಷನ್ ಇಲ್ಲ. ನಮಗೆ ದಾರಿ ಎಲ್ಲೆಲ್ಲಿದೆ ಅಲ್ಲೆಲ್ಲ ಅಡ್ಲಾಗೆ ಕಂಬಗಳು ಹಾಕಿದ್ದಾರೆ, ಅದನ್ನೆಲ್ಲ ಚೇಂಜ್ ಮಾಡಬೇಕು. ಇಫ್ ಇನ್ ಕೇಸ್ ಇವ್ರು ನಮಗೆ ಆ ಥರ ಕನ್ವೀನಿಯೆಂಟ್ ಮಾಡ್ಕೊಡೋಕ್ಕಾಗಲ್ಲ ಅನ್ನಂಗಿದ್ರೆ ನಮ್ದು ಏನು ಅಭ್ಯಂತರ ಇಲ್ಲ, ಅಬ್ಜೆಕ್ಷನ್ ಇಲ್ಲ. ಇವ್ರು ಏನು ಲೈನ್ ಎಳೆದಿದ್ದಾರೆ ಇದರಿಂದ ನಮ್ಗೆ 1 ರೂಪಾಯಿಂದು ಕೂಡ ಹೆಲ್ಪ್ ಆಗಲ್ಲ. ಸೊ ಈ ಲೈನನ್ನೇ ಇವ್ರು ಕ್ಯಾನ್ಸಲ್ ಮಾಡ್ಬಿಟ್ಟು ತೆಗೆದಾಕಿ, ನಮಗೇನು ಅಬ್ಜೆಕ್ಷನ್ ಇಲ್ಲ.